ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಜ್ಯೋತಿ ಫ್ರಮ್ ಜ್ಯೋತಿ ಕುಕ್ಸ್. ನೋಡಿ, ಇವತ್ತು ಬಾದಾಮ್ ಪುರಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಒಂದು 10-15 ಬಾದಾಮಿನ ನೆನೆಸಿಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ. ಈಗ ಇದ್ರದ್ದು ಸಿಪ್ಪೆ ತೆಗೆದಿಟ್ಕೊತೀನಿ ನಾನು. ನೋಡಿ, ಫುಲ್ ಎಲ್ಲದ್ರದ್ದು ಸಿಪ್ಪೆ ತೆಗೆದಿದ್ದೀನಿ ನಾನೀಗ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ನೋಡಿ, ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ನಾನು. ನೋಡಿ, ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸಣ್ಣ ರವೆ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಮೈದಾ ಹಿಟ್ಟು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ಅಡುಗೆ ಸೋಡಾ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತೀನಿ. ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು. ನೋಡಿ, ಈಗ ಮಿಕ್ಸ್ ಆಗಿದೆ. ನೋಡಿ, ಈ ಥರ ಅಂದರೆ ಈ ಥರ ಉಂಡೆ ಕಟ್ಟಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬಾದಾಮಿ, ಅದು ಹಾಕೋತೀನಿ. ನೀರೇನಾದರೂ ಬೇಕು ಅನಿಸಿದ್ರೆ ನೀರು ಹಾಕೋತೀನಿ. ಇಲ್ಲಾಂದರೆ ಇದರಲ್ಲೇ ಚಪಾತಿ ಹಿಟ್ಟು ಬರುತ್ತಲ್ಲ, ಅಷ್ಟು ಹದಕ್ಕೆ ಕಲಸಿಟ್ಕೋತೀನಿ ನಾನು. ಸ್ವಲ್ಪ ನೀರು ಬೇಕಾಗುತ್ತೆ. ನೋಡಿ, ಕಲಸಾಗಿದೆ. ಸ್ವಲ್ಪ ತುಪ್ಪನ ಕೈಗೆ ಇದು ಮಾಡಿಕೊಂಡು ಈಗ ರೆಡಿ ಇದೆ. ಇದು ಸ್ವಲ್ಪ ಒಂದು 5 ನಿಮಿಷದಷ್ಟು ಇದು ಉನಿಲಿ. ನೋಡಿ, 5 ನಿಮಿಷದಷ್ಟು ಹೀಗೆ ಮುಚ್ಚಿಟ್ಟಿರ್ತೀನಿ ನಾನು. ನೋಡಿ, 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧದಷ್ಟು ನೀರು ತೊಗೋತೀನಿ. ನೋಡಿ, ಈಗ ಒಂದೆಳೆ ಪಾಕ ಮಾಡ್ಕೋತೀನಿ ನಾನು. ಕರಗಲಿ ಸಕ್ಕರೆ. ಈಗ ಒಂದೆಳೆ ಪಾಕ ಬರೋವರೆಗೆ ಮಾಡ್ಕೊಳ್ಳೋಣ. ನೋಡಿ, ಇದು ಒಂದು 3 ನಿಮಿಷ ಆಯಿತು. ಈಗ ರೆಡಿ ಇದೆ ಇದು. ನೋಡಿ, ಒಂದೆಳೆ ಪಾಕ ಬಂದಿದೆ. ಈಗ ರೆಡಿ ಇದೆ. ನೋಡಿ, ಈಗ ಪಾಕ ರೆಡಿ ಇದೆ ಇದು. ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದು ರೆಡಿ ಇದೆ. ಈಗ ಪೂರಿ ಒತ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಸಾಫ್ಟ್ ಆಗಿದೆ ಇದು. ಇದನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡ್ಕೋತೀನಿ. ನೋಡಿ, ಈ ಸೈಜ್ಗೆ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ. ಬನ್ನಿ, ಈಗ ಲಟ್ಟಿಸ್ಕೋತೀನಿ ನಾನು. ನೋಡಿ, ಈ ಸೈಜಲ್ಲಿ ನಾನು ಲಟ್ಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಲೈಟಾಗಿ ತುಪ್ಪನ ಕರಗಿಸಿಟ್ಕೊಂಡು ಇದನ್ನು ಹಚ್ಚೋಣ. ನೋಡಿ, ಈ ಥರ ಒಂದು ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪಿಗೆ ತರಬೇಕು. ಲೈಟಾಗಿ, ತುಂಬ ಬೇಡ, ಲೈಟಾಗಿ ಈ ಥರ ನೋಡಿ ಈ ಸೈಜ್ ಮಾಡಿಕೊಂಡ್ರೆ ಸಾಕು. ಇದು ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಓಪನ್ ಆಗಬಾರ್ದು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇದು ಲವಂಗದಲ್ಲಿ ಪಿನ್ ಮಾಡ್ಕೋತೀನಿ. ನೋಡಿ, ಎಲ್ಲನೂ ಇದೇ ಥರನೇ ಮಾಡಿಟ್ಕೋತೀನಿ. ನೋಡಿ, ಎಲ್ಲ ಲಟ್ಸಿಟ್ಕೊಂಡಿದ್ದೀನಿ. ಬನ್ನಿ, ಈಗ ಇದನ್ನು ಡೀಪ್ ಫ್ರೈ ಮಾಡೋಣ. ನೋಡಿ, ಎಣ್ಣೆ ಕಾದಿದೆ. ಸಿಮ್ಮಲ್ಲೇ ಬೇಯಿಸ್ಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ಬೇಯಲ್ಲ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ
ನೋಡಿ ಈ ಥರ ಸಕ್ಕರೆ ಪಾಕದಲ್ಲಿ ಹಾಕಿ ಜಸ್ಟ್ ಒಂದು 30 ಸೆಕೆಂಡ್ ಅಷ್ಟೇ, ಜಾಸ್ತಿ ಇಡಬಾರ್ದು, ಮೆತ್ತೆ ಆಗಿಬಿಡುತ್ತೆ. ಈ ಥರ ನೋಡಿ ಈಗ ಆಗಿದೆ. ಇದು 30 ಸೆಕೆಂಡ್ ಅಷ್ಟೇ ನಾನು ನೆನೆಸಿರೋದು. ನೋಡಿ ಬಾದಾಮ್ ಪುರಿ ರೆಡಿ ಇದೆ. ಇದು ಬೇಕಾದ್ರೆ ಮೇಲ್ಗಡೆ ಕೇಸರಿ ದಳ ಬೇರೆ ಬೇಕಾದರೆ ಹಾಕೋಬೋದು, ಅಥವಾ ನೋಡಿ ಕೊಬ್ಬರಿ ತುರಿ, ನೋಡಿ ಬಾದಾಮ್ ಪುರಿ ರೆಡಿ ಇದೆ. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.